ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಅಸ ಬಿಚಾರಿ ಗುಹ ಜ್ಞಾತಿ ಸನ್ ಕಹೇವು ಸಜಗ ಸಬ್ ಹೋಹು ಹತವಾಸಹು ಬೋರಹು ತರನಿ ಕೀಜಿಯ ಘಾಟಾರೋಹು ಹೋಹು ಸಂಜೋಯಿಲಿ ರೋಕಹು ಘಾಟಾ ಠಾಠಹು सकल मन मरे के ठाटा सनमुख लोह भरत सन लेवू जियत न सुरसरी उतरन देवू समर मरनु पुनि सुर सती तीरा राम काजु छन भंगु शरीरा भरत भाई नृपु मई जन नीचू बड़े भाग असी पाइय मीचू स्वामी काज करिहवु रन रारी जस धवलिहवु भवनु दस चारी तजहु प्राण रघुनाथ निहोरे दुहू हाथ मृदु मोदक मोरे साधु समाज न जाकर लेखा राम भगत महु जासुन रेखा जाय जियत जग सो मही भारू ಜನನಿ ಜೌಬನ್ ಬಿಟಪ್ ಕುಠಾರು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ನಿಷಾದ ರಾಜ ಗುಹ ಇದಾನಲ್ಲ, ಅವನು ಭರತ ಸೈನ್ಯದ ಜೊತೆ ಬರ್ತಾ ಇದ್ದಾನೆ ಅಥವಾ ಬರ್ತಾ ಇರೋದನ್ನ ನೋಡಿ ಅವನು ರಾಮ ಲಕ್ಷ್ಮಣರನ್ನ ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ. ಯಾಕೆಂದ್ರೆ ಅವ್ರ ತಾಯಿ ಇಷ್ಟೆಲ್ಲ ಪ್ಲಾನ್ ಮಾಡಿದಾಳೆ, ಈಗ ರಾಜ್ಯ ಸಿಕ್ಕಿದೆ, ಇವತ್ತಲ್ಲ ನಾಳೆ ಬಂದು ಅವ್ನು ಮತ್ತೆ ಕೇಳ್ಬೋದು, ಅದಕ್ಕೆ ಅವ್ರನ್ನ ಕಂಪ್ಲೀಟಾಗಿ ಕೊಂದುಬಿಡಬೇಕು ಅಂತ ಅವನು ಯೋಚನೆ ಮಾಡಿಕೊಂಡು, ಅಂದರೆ ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ಮೇಲೆ ನಮಗೆ ನೆಗೆಟಿವ್ ಆಗಿ, ಅವನು ಒಳ್ಳೆಯವನೇ ಆಗಿರ್ತಾನೆ, ಆದರೆ ನಮ್ಮ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ, ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಏನೇನೆಲ್ಲ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಭರತನ ನೇಚರ್ ಎಷ್ಟು ಒಳ್ಳೆ ನೇಚರು, ಆದರೂ ಕೂಡ ಇಲ್ಲಿ ಅವನು ಬರ್ತಾ ಇರೋದನ್ನ ನೋಡಿ ಗುಹನ ಮನಸ್ಸಲ್ಲಿ ಈ ರೀತಿ ಎಲ್ಲ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ. ಅವನು ಈ ರೀತಿ ಎಲ್ಲ ಯೋಚನೆ ಮಾಡಿ ಏನು ಮಾಡ್ತಾನೆ, ತನ್ನ ಜಾತಿಯವರನ್ನೆಲ್ಲ ಎಚ್ಚರಿಸ್ತಾನೆ, ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ. ಆಮೇಲೆ ನಾವೆಗಳು ಅಂದರೆ ದೋಣಿಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಿಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈ ನದಿಯನ್ನು ದಾಟಿನೇ ಅವರು ಬರಬೇಕಾಗತ್ತೆ. ಅದಕ್ಕೆ ಯಾರು ನಾವೆಗಳನ್ನೆಲ್ಲ ಫ್ರೀಯಾಗಿ ಬಿಡಬೇಡಿ, ಎಲ್ಲ ನಿಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಳಿ, ಅಥವಾ ಅದನ್ನೆಲ್ಲ ನೀರಲ್ಲಿ ಮುಳುಗಿಸ್ಬಿಟ್ಬಿಡಿ, ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಇಲ್ಲಿ ನಾವೆಗಳಿದೆ ಅಂತಂದ್ಬಿಟ್ಟು. ಆ ರೀತಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಈ ದಡದಿಂದ ಯಾರನ್ನು ಕೂಡ ಆ ಕಡೆಯ ದಡಕ್ಕೆ ಹೋಗೋದಕ್ಕೆ ಬಿಡಬೇಡಿ. ಜೀವನದ ಹಂಗನ್ನು ಬಿಟ್ಟು, ಅಂದರೆ ನಾನು ಬದುಕಿರಬೇಕು ಅನ್ನೋದನ್ನೇ ಬಿಟ್ಬಿಡಿ, ಸತ್ರು ಪರವಾಗಿಲ್ಲ. ಈಗ ನಮ್ಮ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದಕ್ಕೋಸ್ಕರ ಜೀವನದ ಹಂಗನ್ನು ಬಿಟ್ಟು ಎಲ್ಲರೂ ಯುದ್ಧದಲ್ಲಿ ಸಾಯೋದಕ್ಕೆ ಸಿದ್ಧರಾಗಿರಿ. ನಾನು ಮುಂದೆ ಇದ್ಕೊಂಡು ಭರತನನ್ನ ಎದುರಿಸ್ತೀನಿ, ನಾನು ಬದುಕಿರೋ ತನಕ ಅವರನ್ನು ಗಂಗೆ ದಾಟೋದಕ್ಕೆ ನಾನು ಬಿಡೋದಿಲ್ಲ. ಈ ಶರೀರ ಅನ್ನೋದು ಕ್ಷಣಭಂಗುರ, ಅಂದರೆ ಇಲ್ಲಿ ತತ್ವವನ್ನು ಮಾತಾಡ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ಈ ಶರೀರ ಹೋಗೋವಂಥದ್ದೇ ಅಲ್ವಾ, ಯಾವತ್ತೋ ಒಂದಿನ ಹೋಗೋದೆ. ಯುದ್ಧದಲ್ಲಿ ಸತ್ರೆ ಅದು ಕೂಡ ಗಂಗಾ ತೀರದಲ್ಲಿ ಸತ್ರೆ, ಅದು ಅಲ್ಲದೆ ರಾಮನ ಕೆಲಸಕ್ಕೋಸ್ಕರ ಅಥವಾ ರಾಮನ ಕೆಲಸವನ್ನು ಮಾಡ್ತಾ ಅವನಿಗೋಸ್ಕರ ಏನೋ ಒಂದು ಕೆಲಸ ಮಾಡ್ತಾ ಈ ಜೀವ ಹೋದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇನ್ಯಾವುದಿದೆ. ಅದಕ್ಕೋಸ್ಕರ ಆ ಜೀವದ ಮೇಲೆ ನೀವು ಹಂಗನ್ನು ಇಟ್ಕೋಬೇಡಿ, ಅದ್ರ ಮೇಲೆ ಆಸೆ ಇಟ್ಕೋಬೇಡಿ. ಈಗ ಸಾಯೋದಕ್ಕೆ ಸಿದ್ಧರಾಗಬಿಡಿ. ಭರತ ಶ್ರೀರಾಮನ ಸೋದರ, ಅಂದರೆ ಅವನ ತಮ್ಮ, ಮತ್ತು ರಾಜ ಕೂಡ. ಸಾಮಾನ್ಯ ಸೇವಕನಾದ ನನಗೆ ಈ ರೀತಿಯ ಒಂದು ಮೃತ್ಯು ಸಿಕ್ಕರೆ ಅದು ನನ್ನ ಭಾಗ್ಯನೇ. ಅಂದರೆ ಏನು, ಅವನು ಸಾಮಾನ್ಯ ಮನುಷ್ಯನೂ ಅಲ್ಲ, ರಾಮನ ತಮ್ಮ ಅಲ್ವಾ. ಅವನ ಜೊತೆ ಯುದ್ಧ ಮಾಡ್ತಾ ಅದು ಕೂಡ ರಾಮನ ಕೆಲಸಕ್ಕೋಸ್ಕರ ನಾನು ಯುದ್ಧ ಮಾಡ್ತಾ ಸತ್ರೆ ನಿಜವಾಗ್ಲೂ ನನಗೆ ಒಳ್ಳೆಯದೇ ಆಗುತ್ತೆ. ನಾನು ನನ್ನ ಸ್ವಾಮಿ ಕಾರ್ಯಕ್ಕೋಸ್ಕರ ಯುದ್ಧ ಮಾಡಿ ಗೆದ್ದರೆ 14 ಲೋಕಗಳಲ್ಲೂ ಕೂಡ ನಾನು ಕೀರ್ತಿಶಾಲಿ ಆಗ್ತೀನಿ. ಶ್ರೀರಾಮನ ಕೆಲಸಕ್ಕೋಸ್ಕರ ನಾನೇನಾದರೂ ಅಕಸ್ಮಾತ್ ಪ್ರಾಣವನ್ನೇ ಅರ್ಪಿಸಿದ್ರೂ ಕೂಡ ನನಗೆ ಲಾಭನೇ. ಜಯವಾದರೂ ಮತ್ತು ಅಪಜಯವಾದರೂ ಕೂಡ ನನಗೆ ಸಂತೋಷನೇ ಆಗುತ್ತೆ. ನನಗೆ ಯಾವ ರೀತಿಯಿಂದನೂ ಕೂಡ ಒಳ್ಳೆಯದೇ ಆಗುತ್ತೆ. ಸಾಧು ಸಮಾಜದಲ್ಲಿ ಗಣನೆ ಇಲ್ಲದವನು ಅಂದರೆ ಏನು, ಸಾಧು ಸಮಾಜದಲ್ಲಿ ಲೆಕ್ಕಕ್ಕೆ ಇಲ್ಲದೆ ಇರೋನು ಮತ್ತು ಶ್ರೀರಾಮ ಭಕ್ತನಲ್ಲದವನು ಈ ಭೂಮಿಗೆ ಭಾರವಾಗಿ ಅವನ ಜೀವನ ಅನ್ನೋದು ವ್ಯರ್ಥವಾಗಿರುವಂಥದ್ದು ಅಂತ ತಿಳ್ಕೋಬೇಕು. ಅಂದರೆ ಏನು,
ಭಗವಂತನ ಸೇವೆ ಯಾರು ಮಾಡೋದಿಲ್ವೋ, ಅವನ ಭಕ್ತರು ಯಾರಾಗೋದಿಲ್ವೋ ಅವರು ಮತ್ತೆ ಸಾಧುಗಳಾಗಬೇಕು. ನಾವು ಆ ಸಾಧು ಸಮಾಜದಲ್ಲಿ ನಮ್ಮನ್ನು ಕೂಡ ಗುರುತಿಸ್ಬೇಕು. ಅವರು ಇವನು ಭಗವದ್ಗೀತೆಯನ್ನು ಕೇಳಕ್ಕೆ ಬರ್ತಾನೆ, ರಾಮಚರಿತ ಮಾನಸವನ್ನು ಓದ್ತಾನೆ, ಆ ರೀತಿ ಸಾಧು ಸಮಾಜದವರು ಗುರುತಿಸುವ ರೀತಿ ನಾವಿರಬೇಕು. ಅಂದರೆ ಅರ್ಥ ಏನು? ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಮಗೆ ಆಸಕ್ತಿ ಇರಬೇಕು. ಆ ರೀತಿ ಇಲ್ಲ ಅಂತಂದರೆ ಈ ಭೂಮಿ ಮೇಲೆ ಹುಟ್ಟು ಕೂಡ ಈ ಭೂಮಿಗೆ ಭಾರವಾಗಿ ಇದ್ದೀವಿ ಅನ್ನೋದೇ ಅರ್ಥ. ಅವನು ತಾಯಿಯ ಯೌವನ ಅನ್ನುವಂಥ ಮರವನ್ನು ಕಡಿಯುವಂಥ ಕೊಡಲಿಯ ಹಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಯಾರು ಭಗವದ್ಭಕ್ತಿಯನ್ನು ಮಾಡೋದಿಲ್ವೋ, ಭಗವಂತನ ಲೀಲೆಗಳನ್ನು ಕೇಳೋದಿಲ್ವೋ, ಅವನ ವಿಚಾರದ ಬಗ್ಗೆ ಅವನು ತನ್ನ ಮನಸ್ಸಲ್ಲಿ ವಿಚಾರಗಳನ್ನು ಮಾಡೋದಿಲ್ವೋ, ಭಗವಂತನ ನಾಮಸ್ಮರಣೆ ಮಾಡೋದಿಲ್ವೋ ಅಂತ ವ್ಯಕ್ತಿ ಇದ್ದರೂ ಕೂಡ ಸತ್ತ ಹಾಗೆ ಲೆಕ್ಕ. ಅವನು ಭೂಮಿಗೆ ಭಾರ ಅಂತಂದರೆ ಅದೇ ಅರ್ಥ ಬರುತ್ತೆ. ಸೊ ಈ ರೀತಿ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.